ಹಾಯ್ ಹೆಲೋ ನಮಸ್ಕಾರ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಬನ್ನಿ ಸನ್ನಿ ವ್ಲಾಗ್ಸ್. ನಾನು ನಿಮಗೆ ಲಾಸ್ಟ್ ವಿಡಿಯೋನಲ್ಲಿ ಹೇಳಿದ್ದೆ ಒಂದು ಕುಕ್ಕಿಂಗ್ ರೆಸಿಪೀಸ್ ಜೊತೆಗೆ ಬರ್ತೀನಿ ನೆಕ್ಸ್ಟ್ ವಿಡಿಯೋನಲ್ಲಿ ಅಂತ ಹೇಳಿ. ಇವತ್ತು ನಾನು ಒಂದು ಕುಕ್ಕಿಂಗ್ ರೆಸಿಪಿ ಜೊತೆಗೆ ಬಂದಿದ್ದೀನಿ. ಬಟ್ ಅದು ಕುಕ್ಕಿಂಗ್ ರೆಸಿಪಿ ಅಲ್ಲ, ಕುಕ್ಕಿಂಗ್ ಮಾಡೋ ರೆಸಿಪಿಗೆ ಮೇನ್ ಇಂಗ್ರೀಡಿಯೆಂಟ್ ನಾವು ಯೂಸ್ ಮಾಡ್ತೀವಿ ಅದನ್ನು. ಸೊ ಹೋಮ್ ಮೇಡ್ ಸಾಂಬಾರ್ ಪೌಡರ್. ಈ ಹೋಮ್ ಮೇಡ್ ಸಾಂಬಾರ್ ಪೌಡರು ತುಂಬಾ ಕಷ್ಟ ಅಂತ ಅಂದ್ಕೊಂಡಿರ್ತೀವಿ ನಾವು. ತುಂಬಾ ಕಷ್ಟ ಹೌದು ಮಾಡೋದಕ್ಕೆ. ಬಟ್ ಅಮ್ಮ ಹತ್ರ ಕೇಳಿ ಲಿಸ್ಟ್ ಮಾಡಿಸ್ಕೊಂಡು ನಾವೇ ನಮ್ಮ ಕೈಯಾರ ಮಾಡುವಂಥ ಒಂದು ಸಾಂಬಾರ್ ಪೌಡರ್ ಟೇಸ್ಟ್ ಇದೆಯಲ್ಲ, ತುಂಬಾ ಚೆನ್ನಾಗಿರುತ್ತೆ. ಬನ್ನಿ ಈಗ ನಾವು ನಮ್ಮ ಮನೆಯಲ್ಲಿ ಮಾಡುವಂಥ ಸಾಂಬಾರ್ ಪೌಡರ್ ರೆಸಿಪಿ ನಿಮಗೂ ತಿಳಿಸ್ಕೊಡ್ತೀನಿ. ನೀವು ಟ್ರೈ ಮಾಡಿ. ಇದಕ್ಕೆ ಮೇನ್ ಏನಂತ ಹೇಳಿದ್ರೆ ಅಳತೆ ಕರೆಕ್ಟಾಗಿ ಹಾಕ್ಕೋಬೇಕು. ಇಂಗ್ರೀಡಿಯೆಂಟ್ಸಲ್ಲಿ ನಾನು ಇವಾಗ ಏನೇನು ಹೇಳ್ತೀನೋ ಅಷ್ಟೇ ಅಳತೆ ತೊಗೊಳ್ಳಿ. ನೀವು 1 kg ಸಾಂಬಾರ್ ಪೌಡರ್ಗೆ ನಾನು ಹೇಳ್ತಾ ಇರೋದು. ನೀವೇನಾದ್ರು 2 kg ಸಾಂಬಾರ್ ಪೌಡರ್ ಮಾಡ್ತೀನಿ ಅಂದರೆ ಅದರಲ್ಲಿ ಡಬಲ್ ಮಾಡ್ಕೊಳ್ಳಿ. ಇವಾಗ ನಾನು 1/4 kg ಹೇಳಿದರೆ ನೀವು ಅರ್ಧ kg ಹಾಕ್ಕೊಳ್ಳಿ. 1 kg ಧನಿಯಾ ಹೇಳಿದರೆ 2 kg ಹಾಕ್ಕೊಳ್ಳಿ. ಆ ಥರ ನಾನೀಗ ತಿಳಿಸ್ಕೊಡ್ತಾ ಇರೋದು ನಿಮಗೆ 1 kg ಮೆಣಸಿನ್ಕಾಯಿಗೆ 1 kg ಧನಿಯಾ. ಫಸ್ಟ್ ನಾವಿಲ್ಲಿ ಮೊಣ್ಕಟ್ಟು ಮೆಣಸಿನ್ಕಾಯಿ ತೊಗೊಂಡಿದ್ದೀವಿ, 1 kg ತೊಗೊಳ್ಳಿ. ಬ್ಯಾಡಿಗೆ ಮೆಣಸಿನ್ಕಾಯಿ 1/4 kg ಹಾಕ್ಕೊಳ್ಳಿ. ಗುಂಡು ಮೆಣಸಿನ್ಕಾಯಿ ಬಂದು 1/4 kg ಹಾಕ್ಕೊಳ್ಳಿ. ಗುಂಟೂರು ಮೆಣಸಿನ್ಕಾಯಿ ಅರ್ಧ kg ಹಾಕ್ಕೊಳ್ಳಿ. ಧನಿಯಾ ಕಾಳು 1 kg. ಕಡಲೆಬೇಳೆ 1/4 kg. ಉದ್ದಿನಬೇಳೆ 150 ಗ್ರಾಮ್ಸ್ ಹಾಕ್ಕೊಳ್ಳಿ ಸಾಕು. ತೊಗರಿಬೇಳೆ 200 ಗ್ರಾಮ್ಸ್. ಹೆಸರು ಕಾಳು 1/4 kg. ಜೀರಿಗೆ ಅರ್ಧ kg. ಕಾಳು ಮೆಣಸು 1/4 kg ಹಾಕ್ಕೊಳ್ಳಿ. ಗಸಗಸೆ 100 ಗ್ರಾಮ್ಸ್ ಸಾಕು. ಮೆಂತ್ಯ 100 ಗ್ರಾಮ್ಸ್. ಸಾಸಿವೆ 100 ಗ್ರಾಮ್ಸ್. ಅಕ್ಕಿ 1/4 kg. ಹಿಂಗು 3 ಡಬ್ಬ ತಗೊಳ್ಳಿ, ಅದು ಪುಡಿ. ಲಾಸ್ಟಿಗೆ ಅರಿಶಿನದ ಕೊಂಬು 150 ಗ್ರಾಮ್ಸ್ ಹಾಕ್ಕೊಳ್ಳಿ. ಹೋಮ್ ಮೇಡ್ ಸಾಂಬಾರ್ ಪುಡಿ ಮಾಡುವ ಪ್ರೊಸೀಜರ್ನ ನೋಡೋಣ. ಫಸ್ಟು ನಾವಿಲ್ಲಿ ಮೆಣಸಿನ್ಕಾಯಿನ ಚೆನ್ನಾಗಿ ಒಣಗಿಸ್ಕೊಳ್ಬೇಕು ಬಿಸಿಲಲ್ಲಿ. ಸೊ ಕೆಲವೊಬ್ರು ಹುರಿತಾರೆ, ಒಬ್ಬೊಬ್ರು ಹುರಿಯೋಕೆ ಹೋಗಲ್ಲ. ಸೊ ಇವತ್ತು ಬಿಸಿಲು ತುಂಬಾ ಚೆನ್ನಾಗಿತ್ತು. ಮೇಯ್ನ್ ಇದಕ್ಕೆ ಬಿಸಿಲಿರಬೇಕು. ಮೆಣಸಿನ್ಕಾಯಿ ಒಣಗೋಕ್ಕೆ ತುಂಬಾ ಚೆನ್ನಾಗಿ ಬಿಸಿಲಿರಬೇಕು. ಸೊ ಎಲ್ಲ ಮೆಣಸಿನ್ಕಾಯಿನೂ ಬಿಸಿಲಿಗೆ ಹಾಕಿ ಗರ್ಗರಿಯಾಗಿ ಒಣಗಬೇಕು ಆ ಮೆಣಸಿನ್ಕಾಯಿ ಎಲ್ಲನೂ. ಬ್ಯಾಡಿಗೆ ಮೆಣಸಿನ್ಕಾಯಿ, ಗುಂಟೂರು, ನಾನು ಏನೇನು ಹೇಳಿದ್ದೀನಿ ಮೆಣಸಿನ್ಕಾಯಿ ಅದನ್ನೆಲ್ಲನೂ ಒಣಗಕ್ಕೆ ಹಾಕಿದ್ದೀನಿ ನಾನು. ಟೆರೆಸಲ್ಲಿ ಒಣಗಕ್ಕೆ ಹಾಕಿಬಿಟ್ಟು ನೆಕ್ಸ್ಟು ಧನಿಯಾ ಕೂಡ ಚೆನ್ನಾಗಿ ಒಣಗಬೇಕು ನಮಗೆ. ಧನಿಯಾನ ಚೆನ್ನಾಗಿ ಬಿಸಿಲಿಗೆ ಹಾಕ್ಕೊಂಡು ಒಣಗಿಸ್ಕೊತಾ ಇದ್ದೀನಿ ನಾನು. ನಾವು ಧನಿಯಾ ತಗೋಬೇಕಾದ್ರೆ ನೀವು ನೋಡಿ ತಗೊಳ್ಳಿ, ಹಸಿರು ಧನಿಯಾ ತಗೊಳ್ಳಿ, ತುಂಬ ಚೆನ್ನಾಗಾಗತ್ತೆ. ನೆಕ್ಸ್ಟು ಈಗ ನಾನು ಒಂದು ಬಾಣಲಿಗೆ ಹೆಸರು ಕಾಳು ಹಾಕ್ಕೊತಾ ಇದ್ದೀನಿ. ಹೆಸರು ಕಾಳನ್ನ ಕೆಂಪಿಗೆ ಹುರ್ಕೊಳ್ಬೇಕು ನಾವು. ಜಾಸ್ತಿ ಕಪ್ಪಗೆಲ್ಲ ಮಾಡೋಕ್ಕೆ ಹೋಗಬೇಡಿ, ಜಸ್ಟ್ ಬೆಚ್ಚಗೆ ಮಾಡ್ಕೊಳ್ಳಿ. ಕೆಂಪಿಗೆ ಹಾಕಿ ಸಾಕು ಹೆಸರು ಕಾಳು. ಅದಾಗಿದ ತಕ್ಷಣ ಇನ್ನೊಂದು ಪಾತ್ರೆ ಇಟ್ಕೊಳ್ಳಿ. ಆ ಪಾತ್ರೆಗೆ ಹುರಿದಿರುವಂಥ ಎಲ್ಲ ಐಟಮ್ಸ್ನ ಶಿಫ್ಟ್ ಮಾಡ್ಕೊಳ್ಳಿ. ಅದಾದಮೇಲೆ ಕಡಲೆಬೇಳೆನೂ ಅಷ್ಟೇ ಕೆಂಪಿಗೆ ಹುರ್ಕೊಳ್ಳಿ. ಜಾಸ್ತಿ ಕಪ್ಪಗೆಲ್ಲ ಮಾಡೋಕ್ಕೆ ಹೋಗಬೇಡಿ, ಕೆಂಪಿಗೆ ಹುರ್ಕೊಳ್ಳಿ. ಜಾಸ್ತಿ ಕಪ್ಪಾದರೆ ಅದೊಂಥರ ಟೇಸ್ಟ್ ಚೆನ್ನಾಗಿ ಬರೋಲ್ಲ ಅಂತಾರೆ. ಸೊ ಹಾಗಾಗಿ ಈಗ ನೆಕ್ಸ್ಟು ಇದು ಕೆಂಪಗಾಗಿದ ತಕ್ಷಣ ಇದನ್ನು ಅದೇ ಪಾತ್ರೆ, ಇವಾಗ ಹೆಸರು ಕಾಳು ಯಾವ ಪಾತ್ರೆಗೆ ಹಾಕ್ಕೊಂಡಿದ್ದೀರೋ ಅದೇ ಪಾತ್ರೆಗೆ ಶಿಫ್ಟ್ ಮಾಡ್ಕೊಳ್ಳಿ. ಫ್ರೈ ಮಾಡಿ ಆ ಪಾತ್ರೆಗೆ ಹಾಕ್ಕೊತಾ ಇರಿ. ನೆಕ್ಸ್ಟು ಉದ್ದಿನಬೇಳೆ. ಈ ಉದ್ದಿನಬೇಳೆನೂ ಅಷ್ಟೇ ಕೆಂಪಿಗೆ ಹುರಿದ್ರೆ ಸಾಕು. ಅದನ್ನು ಕೆಂಪಿಗೆ ನಾನಿಲ್ಲಿ ಪ್ರತಿಯೊಂದನ್ನು ಹುರಿದು ನಿಮಗೆ ಆ ಪಾತ್ರೆಗೆ ಶಿಫ್ಟ್ ಮಾಡ್ಕೊಳ್ಳೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಎಲ್ಲ ಸಪ್ರೇಟ್ ಹುರ್ಕೊಂಡು ಇನ್ನೊಂದು ಪಾತ್ರೆಗೆ ಹಾಕ್ಕೊತಾ ಬನ್ನಿ. ಇದನ್ನು ಅಷ್ಟೇ ನಾವು ಎಲ್ಲಿ ಹುರಿದು ಇಟ್ಟಿದ್ದೀವಿ ಅದೇ ಪಾತ್ರೆಗೆ ಎಲ್ಲದನ್ನು ಹಾಕ್ಕೊತಾ ಬರ್ತೀವಿ. ನೆಕ್ಸ್ಟು ಈಗ ತೊಗರಿಬೇಳೆ. ಇದನ್ನು ಅಷ್ಟೇ ಕಪ್ಪಗೆ ಹುರಿಬೇಡಿ, ಪದೇ ಹೇಳ್ತಾ ಇದ್ದೀನಿ, ಕಪ್ಪಗೆ ಮಾತ್ರ ಹುರಿಬೇಡಿ. ಇದನ್ನು ನೀವು ಆದಷ್ಟು ಕೆಂಪಿಗೆ ಬೆಚ್ಚಗೆ ಮಾಡಿ ಸಾಕು. ಇದನ್ನು ಕಪ್ಪೆಲ್ಲ ಮಾಡೋಕ್ಕೆ ಹೋಗಬೇಡಿ, ಜಾಸ್ತಿ ಫ್ರೈ ಮಾಡಿ ಅದು ಕಪ್ಪಾದರೆ ಮತ್ತೆ ಟೇಸ್ಟ್ ಹಾಳಾಗುತ್ತೆ. ಸೊ ಹಾಗಾಗಿ ಕಪ್ಪೆಲ್ಲ ಮಾಡೋಕ್ಕೆ ಹೋಗಬೇಡಿ. ಇದನ್ನು ತೊಗರಿಬೇಳೆ ಕೂಡ ಇನ್ನೊಂದು ಪಾತ್ರೆಗೆ ಶಿಫ್ಟ್ ಮಾಡ್ಕೊತಾ ಇದ್ದೀನಿ. ಎಲ್ಲ ಮಿಕ್ಸ್ ಮಾಡಿದ್ದೀನಲ್ಲ, ಒಂದು ದೊಡ್ಡ ಸೌಟ್ ಇಟ್ಕೊಳ್ಳಿ. ಆ ಸೌಟಿಂದ ಮಿಕ್ಸ್ ಮಾಡಿ ಎಲ್ಲ ಒಂದು ಪಾತ್ರೆಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಅದಾದಮೇಲೆ ಇದು ಮೆಂತ್ಯ.
ಮೆಂತ್ಯನೂ ಅಷ್ಟೇ ಕೆಂಪಗೆ ಹುರ್ಕೊಳ್ಳಿ, ಜಾಸ್ತಿ ಕಪ್ಪು ಹುರಿಬೇಡಿ. ಪದೇ ಪದೇ ಹೇಳ್ತಾ ಇದ್ದೀನಿ, ಕಪ್ಪಗೆ ಹುರ್ಕೋಬೇಡಿ, ಪುಡಿ ಟೇಸ್ಟ್ ಹಾಳಾಗತ್ತೆ. ಸೊ ಹಾಗಾಗಿ ಮೆಂತ್ಯನೂ ಅಷ್ಟೇ ಹುರಿದಾದ್ಮೇಲೆ ಇದನ್ನು ಇನ್ನೊಂದು ಪಾತ್ರೆಗೆ ಶಿಫ್ಟ್ ಮಾಡ್ಕೊಳ್ಳಿ. ಅದಾದಮೇಲೆ ಮೆಣಸು ಅಷ್ಟೇ ಆ ಸ್ಮೆಲ್ ಬರುತ್ತೆ, ನಿಮಗೆ ಆ ಫ್ಲೇವರ್ದು ಸ್ಮೆಲ್ ಬರುತ್ತೆ, ಅಲ್ಲಿವರೆಗೂ ಹುರಿರಿ. ಅದಾದಮೇಲೆ ಮೆಣಸನ್ನ ಕೂಡ ನೀವು ಇನ್ನೊಂದು ಪಾತ್ರೆಗೆ ಶಿಫ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಈಗ ಜೀರಿಗೆ ಹುರ್ಕೋತಾ ಇದ್ದೀನಿ ನಾನು. ಜೀರಿಗೆನೂ ಅಷ್ಟೇ ಸ್ವಲ್ಪ ಬೆಚ್ಚಗೆ ಮಾಡ್ಕೊಳ್ಳಿ ಅಷ್ಟೇ, ಜಾಸ್ತಿ ಎಲ್ಲ ಹುರಿಯೋಕ್ಕೆ ಹೋಗ್ಬೇಡಿ, ಸ್ವಲ್ಪ ಬೆಚ್ಚಗೆ ಮಾಡ್ಕೊಳ್ಳಿ ಅಷ್ಟೇ ಜೀರಿಗೆ. ನಾನು ಈಗ ಜೀರಿಗೆನೂ ಹುರ್ಕೊಂಡಿದ್ದಾಗಿದ್ದ ತಕ್ಷಣವೇ ನಾನು ಇನ್ನೊಂದು ಬೌಲ್ಗೆ ಶಿಫ್ಟ್ ಮಾಡ್ಕೊತಾ ಇದ್ದೀನಿ. ಎಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ನಾವು. ಸೌಟ್ ತೊಗೊಂಡು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅದಾದಮೇಲೆ ಸಾಸಿವೆನೂ ಅಷ್ಟೇ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ನೀವು ಅದು ಸೌಂಡ್ ಬರುತ್ತೆ ಅಲ್ಲ, ಚಟಪಟ ಅಂತ ಸೌಂಡ್ ಬರುತ್ತೆ. ಆ ಸೌಂಡ್ ಬರ್ತಾ ಇದೆ ಅಂತಂದಾಗ ಎಲ್ಲ ಸಾಸಿವೆನೂ ಸೌಂಡ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅದಾದಮೇಲೆ ಅದನ್ನು ಅದೇ ಪಾತ್ರೆಗೆ ಶಿಫ್ಟ್ ಮಾಡ್ಕೊಳ್ಳಿ. ಅದೆಲ್ಲ ಆದಮೇಲೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಬೇಕು ನಾವು ಆ ಪಾತ್ರೆಯಲ್ಲಿ, ತಣ್ಣಗಾಗಬೇಕು ಇದೆಲ್ಲನೂ. ಅದಾದಮೇಲೆ ನೆಕ್ಸ್ಟು ಗಸಗಸೆನೂ ಇವಾಗ ನಾನು ಎಷ್ಟು ಅಳತೆ ಹೇಳಿದ್ದೀನೋ ಅಷ್ಟೇ ಅಳತೆನ ಚೆನ್ನಾಗಿ ಫ್ರೈ ಮಾಡ್ತಾ ಬನ್ನಿ. ಅದು ಸ್ವಲ್ಪ ಬೆಚ್ಚಗಾದ್ರೇ ಸಾಕು, ಗಸಗಸೆ ಕಲರ್ ಚೇಂಜ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸ್ವಲ್ಪ ಬ್ರೌನಿಷ್ ಆಗಿದ ತಕ್ಷಣವೇ ನೀವು ಅದನ್ನು ಇನ್ನೊಂದು ಪಾತ್ರೆಗೆ ಶಿಫ್ಟ್ ಮಾಡ್ಕೊಳ್ಬೋದು ನೀವು. ಅದಾದಮೇಲೆ ಚೆನ್ನಾಗಿ ಅಕ್ಕಿನ ಹುರ್ಕೊಳ್ಬೇಕು ಚೆನ್ನಾಗಿ. ಕೆಂಪಗೆ ಅಕ್ಕಿನ ಹುರ್ಕೊಂಡಾದ್ಮೇಲೆ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಬನ್ನಿ. ಅಕ್ಕಿ ಎಲ್ಲ ಹುರಿದಾದ್ಮೇಲೆ ಎಲ್ಲ ಅದೇ ಪಾತ್ರೆಯಲ್ಲಿ ಹಾಕಿರ್ತೀರಲ್ಲ, ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಬನ್ನಿ. ಲಾಸ್ಟಿಗೆ ನೀವು ಕರ್ಬೇವಿನ ಸೊಪ್ಪು, ಬಿಸಿಲಲ್ಲಿ ಒಣಗಾಕಿರ್ತೀರಲ್ಲ ಕರ್ಬೇವಿನ ಸೊಪ್ಪು, ನಾನು ಇದರಲ್ಲಿ ಒಂದು 3 ಕಟ್ ತೊಗೊಂಡಿದ್ದೀನಿ ಕರ್ಬೇವಿನ ಸೊಪ್ಪು. ನೀವು ಅಷ್ಟೇ, ಇದು ಮೇಯ್ನ್, ಟೇಸ್ಟ್ ಚೆನ್ನಾಗಿ ಬರುತ್ತೆ, ಸ್ಮೆಲ್ ಚೆನ್ನಾಗಿರುತ್ತೆ ಕರ್ಬೇವಿನ ಸೊಪ್ಪು. ಅದನ್ನು ಮಿಸ್ ಮಾಡ್ಕೊಳ್ಳೋಕೆ ಹೋಗಬೇಡಿ, ತುಂಬಾ ಚೆನ್ನಾಗಿರುತ್ತೆ ಟೇಸ್ಟೂ ಅಷ್ಟೇ. ಒಂದು 3 ಕಟ್ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ವಾಶ್ ಮಾಡಿಬಿಟ್ಟು ಬಿಸಿಲಲ್ಲೇ ಮೆಣಸಿನ್ಕಾಯಿ ಒಣಗಾಕೋವಾಗಲೇ ಕರ್ಬೇವಿನ ಸೊಪ್ಪನ್ನ ಕೂಡ ಬಿಸಿಲಿಗೆ ಹಾಕ್ಬಿಡಿ. ಅದಾದಮೇಲೆ ನೆಕ್ಸ್ಟು ಬಿಸಿಲಿಗೆ ಮೇಲೆ ಒಣಗಾಕಿದ್ದೆ ಅಲ್ವ ನಾನು, ಇದನ್ನೆಲ್ಲ ಮೆಣಸಿನ್ಕಾಯಿನೆಲ್ಲ ಹೋಗಿ ನೋಡೋದು ಹೇಗೆ ಒಣಗಿದೆ ಅಂತ. ಅದು ಸೌಂಡ್ ಬರಬೇಕು, ಗರಿಗರಿಯಾಗಿ ಒಣಗಿದೆ ಅಂತ. ಮುರಿದ್ರೆ ಅದು ಅಟ್ ಅ ಟೈಮ್ ಮುರಿಬೇಕು, ಆ ಥರ ನಿಮಗೆ ಗೊತ್ತಾಗುತ್ತೆ ಅದನ್ನು ಟಚ್ ಮಾಡಿದಾಗ ಮುರಿದಿದೆಯಾ ಇಲ್ವಾ ಅಂತ. ಸೊ ಮೆತ್ತಗಿದ್ರೆ ಅದಿನ್ನೂ ಒಣಗಬೇಕು ಅಂತ ಹೇಳಿ, ನಿಮಗೆ ಪ್ರೆಸ್ ಮಾಡಿದ ತಕ್ಷಣ ಮುರಿತಿದೆ ಅಂತ ಹೇಳಿದ್ರೆ ಮೆಣಸಿನ್ಕಾಯಿ ಚೆನ್ನಾಗಿ ಒಣಗಿದೆ ಅಂತ. ಎಷ್ಟು ಚೆನ್ನಾಗಿ ಒಣಗುತ್ತೋ ಅಷ್ಟು ಚೆನ್ನಾಗಿ ಪುಡಿ ಬರುತ್ತೆ. ಬಿಕಾಸ್ ನಾನಿಲ್ಲಿ ಹುರಿದು ಮಾಡ್ತಾಯಿಲ್ಲ ಮೆಣಸಿನ್ಕಾಯಿನ, ಬರೀ ಈಗ ಏನು ಇಂಗ್ರೀಡಿಯೆಂಟ್ಸ್ ಹುರಿದಿದ್ದೀನೋ ಅಷ್ಟು ಮಾತ್ರ ನಾನು ಹುರಿದಿದ್ದೀನಿ. ಇನ್ನು ಈ ಮೆಣಸಿನ್ಕಾಯಿನೆಲ್ಲ ನಾನು ಹುರಿಯೋಕ್ಕೆ ಹೋಗಲ್ಲ, ಯಾಕಂದರೆ ಬಿಸಿಲಲ್ಲಿ ಚೆನ್ನಾಗಿ ಒಣಗಿದೆ ಅದು. ಸೊ ಹಾಗಾಗಿ ನಾನು ಇದನ್ನು ಯಾವುದನ್ನು ಬಾಣಲಿಗೆ ಹಾಕಿ ಹುರಿಯಲ್ಲ. ಈಗ ಧನ್ಯ ಹುರಿತಾ ಇದ್ದೀನಿ ನಾನು. ಧನ್ಯನೂ ಅಷ್ಟೇ ಬಾಣಲಿಗೆ ಹಾಕಿ ಹುರ್ಕೊತಾ ಇದ್ದೀನಿ ನಾನು. ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಧನ್ಯನ ಬೆಚ್ಚಗೆ ಮಾಡಿ ಸಾಕು. ಅದೂ ಜಾಸ್ತಿ ಎಲ್ಲ ಹೈ ಫ್ಲೇಮಲ್ಲಿ ಇಟ್ಬಿಟ್ಟೆಲ್ಲ ಮಾಡಬಾರ್ದು, ಬೆಚ್ಚಗೆ ಮಾಡ್ಕೊಳ್ಬೇಕು ಅಷ್ಟೇ ಧನ್ಯ ನಾನು. ಅದಾದಮೇಲೆ ಚೆನ್ನಾಗಿ ಧನ್ಯ ಇವಾಗ ನಾನು ಇದರಲ್ಲೆಲ್ಲ ಮಿಕ್ಸ್ ಮಾಡಿದ್ದೆ ಅಲ್ವಾ, ಒಂದು ಪಾತ್ರೆಯಲ್ಲಿ ಇಟ್ಕೊಂಡು ಅದೇ ಪಾತ್ರೆಗೆ ಬೆಚ್ಚಗಿರುವಂಥ ಧನ್ಯನ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅದನ್ನು. ಅದಾದಮೇಲೆ ಎಲ್ಲ ಮಿಕ್ಸ್ ಆದಮೇಲೆ ಅದೇ ಬಾಣಲಿಗೆ ಕರ್ಬೇವಿನ ಸೊಪ್ಪು ಹಾಕ್ಕೊಳ್ಳಿ. ಅದು ಚೆನ್ನಾಗಿ ಅದು ಡ್ರೈ ಆಗೋಗುತ್ತೆ, ಬಿಸಿ ತಾಗ್ತಾ ಇರೋಂಗೆ ಅದು ಡ್ರೈ ಆಗುತ್ತೆ. ಅದೇ ಬಾಣಲಿಗೆ ಹಾಕ್ಕೊಂಡು ಬೆಚ್ಚಗೆ ಮಾಡ್ಕೊಳ್ಳಿ. ಇದು ಸ್ವಲ್ಪ ಹಸಿ ಇರುತ್ತಲ್ಲ, ಸೊ ಹಾಗಾಗಿ ಸ್ವಲ್ಪ ಡ್ರೈ ಆಗಬೇಕು ಇದು ಬಾಣಲಿನಲ್ಲಿ. ಸ್ವಲ್ಪ ಹೊತ್ತು ಬಿಡಿ ಅದನ್ನು ಬಾಣಲಿಯಲ್ಲೇ. ಸೊ ಅದು ಸ್ವಲ್ಪ ಡ್ರೈ ಆಗುತ್ತೆ. ಅದು ಸ್ವಲ್ಪ ಗರ್ಗರಿಯಾಗಿ ಮುಟ್ಟಿದ್ರೆ ನಮಗೆ ಒಂಥರ ಕ್ರಂಚಿಯಾಗಿ ಫೀಲ್ ಆಗುತ್ತೆ. ಅಲ್ಲಿವರೆಗೂ ಚೆನ್ನಾಗಿ ಹುರ್ಕೋಬೇಕು. ಅದಾದಮೇಲೆ ನಾವು ಇಲ್ಲಿ ನೆಕ್ಸ್ಟು ಇದೆಲ್ಲದನ್ನು ಹಾಕ್ಕೊಂಡು ಒಂದು ಪಾತ್ರೆಗೆ ಮೆಣಸಿನ್ಕಾಯಿಗಳನ್ನೆಲ್ಲ ನಾನು ಯಾವ್ಯಾವ ಅಳತೆನಲ್ಲಿ ಹೇಳಿದ್ದೆ ಅದೇ ಮೆಣಸಿನ್ಕಾಯಿನೆಲ್ಲ ಹಾಕ್ಕೊಂಡು, ಮುದ್ದೆ ಕೋಲು ಇರುತ್ತೆ ಅಲ್ವಾ ಅದರಲ್ಲಿ ಕುಟ್ಟಕ್ಕೆ ಸ್ಟಾರ್ಟ್ ಮಾಡಿ. ಎಲ್ಲ ಚೆನ್ನಾಗಿ ಮಿಕ್ಸ್ಚರ್ ಆಗಬೇಕದು. ಅದೇನಾಗುತ್ತೆ, ಎಲ್ಲ ಮಿಕ್ಸ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಮೆಣಸಿನ್ಕಾಯಿ, ಧನಿಯಾ, ಕಾಳುಗಳು ಎಲ್ಲ ಕುಟ್ಟಿ ಏನಾಗುತ್ತೆ, ಮಿಷಿನ್ ಕೊಡೋಕ್ಕೆ ಮುಂಚೆ ನಾವು ಈ ಥರ ಎಲ್ಲ ಪ್ರೊಸೀಜರ್ನ ಮಾಡಬೇಕು.
ಅದಾದಮೇಲೆ ಇದಕ್ಕೆ ನಾನು ಹಿಂಗು ಪುಡಿನ ಹಾಕ್ಕೊತಾ ಇದ್ದೀನಿ. 1 kgಗೆ 3 ಡಬ್ಬ ಹಿಂಗು ಪುಡಿ ಹಾಕ್ಕೊಳ್ಳಿ. 2 kg ಆದರೆ 6 ಡಬ್ಬ ಹಾಕ್ಕೊಳ್ಳಿ. ಇದಾದಮೇಲೆ ನೆಕ್ಸ್ಟು ಅರ್ಶಿನದ ಕೊಂಬನ್ನ ಹಾಕ್ಕೊತಾ ಇದ್ದೀನಿ. ಅರ್ಶಿನದ ಕೊಂಬನ್ನ ಚೆನ್ನಾಗಿ ಕುಟ್ಟಿ ಅದಕ್ಕೆ ಹಾಕ್ಕೊತಾ ಇದ್ದೀನಿ. ಮಿಷಿನ್ ಹೋಗೋಕ್ಕೂ ಮುಂಚೆ ಅರ್ಶಿನದ ಕೊಂಬು ಹಿಂಗೆಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡಿ ತೊಗೊಂಡೋಗಿ ಒಳ್ಳೆ ಫೈನ್ ಪೌಡರ್ ಥರ ಮಾಡಿಸಿ ಮಿಷಿನಲ್ಲಿ ಅವ್ರು ಹೇಳಿ ತುಂಬ ನೈಸಾಗಿ ಬೇಕು ಅಂತ ಹೇಳಿ ಮಾಡಿಕೊಡ್ತಾರೆ. ಅದಾದಮೇಲೆ ಮನೆಗೆ ತೊಗೊಂಡು ಬಂದು ಒಂದು ನ್ಯೂಸ್ ಪೇಪರ್ನ ಹಾಕಿಬಿಟ್ಟು ಅದ್ರ ಮೇಲೆ ಈ ಪುಡಿನ ಹಾಕಿ ಚೆನ್ನಾಗಿ ಸ್ಪ್ರೆಡ್ ಮಾಡಿ ತಣ್ಣಗಾದಮೇಲೆ ಜರಡಿ ಹಿಡಿದು ಡಬ್ಬಕ್ಕೆ ತುಂಬ್ಕೊಳ್ಳಿ. ತುಂಬ ಚೆನ್ನಾಗಿರುತ್ತೆ ಪುಡಿ. ಬಿಸಿಲಿ ಮಾತ್ರ ಎತ್ತಿಡಬೇಡಿ, ಪುಡಿ ಹಾಳಾಗುತ್ತೆ. ಟೇಸ್ಟು ಅಷ್ಟಿರಲ್ಲ. ಬಿಸಿಲೇ ಎತ್ತಿಡ್ಕೂಡ್ದು ಸಾಂಬಾರು ಪುಡಿನ. ಇದೆಲ್ಲ ಮಾಡಿ ನೋಡಾದಮೇಲೆ ನೀವು ರೆಸಿಪಿ ಹೇಗಿತ್ತು, ಈ ಸಾಂಬಾರು ಪುಡಿ ನಾನು ಹೇಳ್ದಾಗ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಅದೆಲ್ಲದಕ್ಕೂ ಮುಂಚೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.